ಇಲ್ಲ ರೀ. ಏನಾದ್ರು ಕೆಟ್ಟ ಕನ್ಸು ಕಂಡ? ಏನ್ ಕನ್ಸು? ಏನೂ ಇಲ್ಲ. ಮನ್ಗೆ ನೀವೆಲ್ಲ ಮಲ್ಕೊಳ್ಳಿ. ಯಾಕಿಂತ ಕೆಟ್ಟ ಕನ್ಸು ಬೀಳೋ ಹಾಗೆ ಮಾಡ್ತಿದ್ಯಾ? ಈ ಕುಟುಂಬದಲ್ಲಿ ಯಾಕೆ ಏನಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ನಿನಗೆ ಗೊತ್ತು ತಾನೆ? ಆದ್ರೂ ನನ್ನ ಮನಸ್ಸಿನಲ್ಲಿ ಯಾಕಿಂತ ಭಯನ ಹುಟ್ಟಾಕ್ತಿದ್ಯಾ? ಇವಾಗ ಬಿದ್ದ ಕನಸು ಇಲ್ಲಿ ಯಾವತ್ತೂ ಕನಸಾಗಿಯೂ ಕೂಡ ನನಗೆ ಬೇಡ. ಲಕ್ಷ್ಮಿ, ಏನಾಯ್ತು? ಲಕ್ಷ್ಮಿ, ನಾನು ಗೊತ್ತಾಗಿದ್ದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಭಯದಲ್ಲೇ ಇದೆಯಾ? ಅದೇ ಭಯದಲ್ಲಿ ಮಲಗಿದ್ದಕ್ಕೆ ನಿನ್ನ ಕೆಟ್ಟ ಕನ್ಸು ಬಿದ್ದಿದ್ದು. ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ. ಏನಾಯ್ತು ಹೇಳು ಲಕ್ಷ್ಮಿ. ಲಕ್ಷ್ಮಿ ಪ್ಲೀಸ್ ಹೇಳು. ಲಕ್ಷ್ಮಿ, ಅದೇನು ಅಂತ ಹೇಳು. ಈ ವಿಷಯ ಮುಚ್ಚಿಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಕೈಯಿಂದ ಆಗ್ತಾ ಇಲ್ಲ. ಲಕ್ಷ್ಮಿ, ಭೂಮಿ ತಾಯಿ ತನ್ನ ಗರ್ಭದಲ್ಲಿ ಎಷ್ಟೇ ಕೋಪ, ತಾಪ, ದುಃಖಗಳನ್ನು ಬಚ್ಚಿಟ್ಕೊಂಡ್ರು ಅದ್ರ ಮೇಲೆ ಹೆಚ್ಚಿಡೋ ಮಕ್ಕಳಾದ ನಮಗೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಿನ್ನ ಮನಸ್ಸಲ್ಲಿ ನೀನೇ ಬಚ್ಚಿಟ್ಕೊಂಡ್ರು ನಿನ್ನ ಕಣ್ಣೇ ನನಗೆಲ್ಲ ಹೇಳುತ್ತೆ. ಏನಾಯ್ತು ಅಂತ ಹೇಳು ಲಕ್ಷ್ಮಿ. ಇವತ್ತು ಅಪ್ಪಾಜಿ ಜಾತಕ ನೋಡಿದ್ದಾರೆ. ಅದರ ಪ್ರಕಾರ ಏನು ಲಕ್ಷ್ಮಿ? ನಾವೆಲ್ಲ ಬಂದಾಗಿ ತುಂಬ ಸಂತೋಷವಾಗಿರ್ತೀವಂತೆ. ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಆ ಸಮಯದಲ್ಲಿ ಯಾರಾದ್ರೂ ಒಬ್ರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಾರಂತೆ.
ಲಕ್ಷ್ಮಿ, ಏನು ಹೇಳ್ತಿದ್ಯಾ? ಹೌದು ರೀ, ನಿಜ. ನೀನು ಮಕ್ಳನ್ನ ಕೂರ್ಸ್ಕೊಂಡು ಕತೆ ಹೇಳ್ಬೇಕಾದ್ರೆ ನನಗೆ ಅನುಮಾನ ಬಂತು. ಅಲ್ಲ ಲಕ್ಷ್ಮಿ, ತಿಳುವಳಿಕೆ ಇರೋ ನೀನೇ ಇಂಥ ವಿಷಯಕ್ಕೆಲ್ಲ ಭಯಪಟ್ರೆ ಹೇಗೆ ಹೇಳು? ಅದಿತಿ, ಇದೇ ದೇವಸ್ಥಾನ. ನೀವ್ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದ? ಈ ದೇವಸ್ಥಾನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಗೊತ್ತಾ, ನಿಮ್ಮಮ್ಮ ನಮ್ಮಮ್ಮನ ಇಲ್ಲಿ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ಬೇಡ್ಕೊಂಡ್ಮೇಲೆ ನಾನು ಅವ್ರಿಗೆ ಸಿಕ್ಕಿದ್ದು. ನಾನು, ಪಪ್ಪ, ಲಕ್ಷ್ಮು 3 ಜನನೂ ಇಲ್ಲಿಗೆ ಬಂದಿದ್ವಿ. ನಾವ್ ಇಲ್ಲಿಗೆ ಬಂದ್ಮೇಲೆ ಪಪ್ಪ ಮಾತಾಡೋ ಹಾಗಾಗಿದ್ದು. ಹೌದಾ? ಪರವಾಗಿಲ್ಲ. ಇವತ್ತು ತುಂಬಾ ವಿಶೇಷವಾದ ದಿನ ಅಲ್ವಾ? ಇವತ್ತು ಪೂಜೆ ಮಾಡಿಸಿದ್ರೆ ದೂರ ಆದವ್ರು ಖಂಡಿತವಾಗ್ಲೂ ಸಿಗ್ತಾರೆ. ಬನ್ನಿ. ದೇವ್ರೆ, ಆದಷ್ಟು ಬೇಗ ನಮ್ಮ ಮನೆಯವರೆಲ್ಲ ಎಲ್ಲೇ ಇದ್ರೂ ಸಿಗೋ ಹಾಗೆ ಮಾಡು. ಮತ್ತೆ ನಾವೆಲ್ಲ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ದೇವ್ರೆ, ಅದಿತಿ ಫ್ಯಾಮಿಲಿನ ಆದಷ್ಟು ಬೇಗ ಒಂದು ಮಾಡು. ಹಾಗೆ ಅದಿತಿ ಮನಸ್ಸಲ್ಲಿ ನನಗೊಂದು ಜಾಗ ಕೊಟ್ಟು. ನಾನು ಇಷ್ಟು ದಿನ ಹುಡುಕಿದ ಹುಡುಗಿ ಇವಳೆ. ಅದಿತಿ ಅಂದರೆ ನನಗೆ ತುಂಬ ಇಷ್ಟ. ಒಂದು ನಿಮಿಷ ಇಲ್ಲೇ ಕೂತಿರಿ, ನಾನು ಬರ್ತೀನಿ.
ಏಯ್ ನಿಂತ್ಕೋ. ಬನ್ನಿ. ಇಲ್ಲ, ನಂಗೊಂಚೂರು ಕೆಲಸ ಇದೆ. ನಿಮ್ಮ ಫ್ಯಾಮಿಲಿ ಒಂದಾಗೋದು ಮುಖ್ಯ, ಅದಕ್ಕೋಸ್ಕರ ಬಂದೆ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಬರ್ತೀನಿ. ಬಾಯ್. ಬಾಯ್. ಅದಿತಿ, ಏನು ಒಬ್ಬಳೇ ಬಂದಿದ್ಯಾ? ಮನು ಎಲ್ಲಿ? ಇಲ್ಲ ಪಾಪ, ಅವ್ರೇನೋ ಕೆಲಸ ಇದೆ ಅಂತ ನನ್ನ ಮನೆವರೆಗೂ ಬಿಟ್ಟು ಹೋದ್ರು. ಹೌದಾ? ಪೂಜೆ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು ಪಾಪ. ಪ್ರಸಾದ ತಗೊಂಡ್ಬಂದಿದ್ದೀನಿ. ಇವತ್ತು ಇದನ್ನು ತಿಂದರೆ ತುಂಬ ಒಳ್ಳೇದಾಗುತ್ತಂತೆ. ತಗೋ. ಯಾರಾದರೂ ಪ್ರಸಾದ ತಿಂದ್ರಾ? ಮೇಡಮ್, ರಾಘವ್ ಮಾತ್ರ ತಿಂತಾ ಇದ್ದಾನೆ. ಗುಡ್. ಮೇನ್ ವಿಕೆಟೇ ಹೋಗ್ತಾ ಇದೆ. ಅವನು ಪ್ರಸಾದ ತಿಂದು ನರಳಾಡ್ತಿದ್ದ ಹಾಗೆ ನನಗೆ ಫೋನ್ ಮಾಡು. ಅದಿತಿ, ಬೇಡಮ್ಮ. ಯಾಕೆ ಪಪ್ಪ? ಮಕ್ಕಳೆಲ್ಲ ಬರಲಿ, ಒಟ್ಟಿಗೆ ತಿನ್ನೋಣ. ಸರಿ. ಮೇಡಮ್, ಆ ರಾಘವ ಪ್ರಸಾದ ತಿಂತಾ ಇಲ್ಲ. ಮಕ್ಕಳೆಲ್ಲ ಬರಲಿ, ಒಟ್ಟಿಗೆ ತಿನ್ನೋಣ ಅಂತ ಇಟ್ಬಿಟ್ಟ. ಅವನು ಒಬ್ಬನೇ ಸಾಯೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಆಸೆ ಪಡ್ತಿರ್ಬೇಕು. ಇರಲಿ, ಮಕ್ಕಳು ಬಂದಮೇಲೆ ಫೋನ್ ಮಾಡು. ಕೆಲಸ ಎಲ್ಲ ಆಯ್ತೇನಮ್ಮ? ಗಿಡಕ್ಕೆ ನೀರು ಹಾಕ್ತಾ ಇದ್ದೀರಾ ಅಪ್ಪಾಜಿ? ಅಡುಗೆ ಮನೇಲಿ ಒಂಚೂರು ಕೆಲಸ ಇದೆ, ಅದು ಮುಗಿಸ್ತೀನಿ. ಸರಿ, ಅದನ್ನ ಬಿಡು. ಜಾನ್ಗೆ ಮಾಡ್ಕೊಳ್ತಾಳೆ, ನೀನು ಹೊರಡು. ಡಬ್ಬಿ ಬಾಗ್ಬೇಡಮ್ಮ, ಇವತ್ತು ಹಬ್ಬ ಅಲ್ವಾ? ಮಕ್ಕಳು ಸ್ಕೂಲಿಂದ ಮನೆಗೆ ಬೇಗ ಬಂದಿರ್ತಾರೆ.
ನೀನು ಮನೆಗೆ ಬೇಗ ಹೋಗಿ ಹಬ್ಬದ ಅಡುಗೆ ಮಾಡಿಕೊಡು. ಪರವಾಗಿಲ್ಲ ಅಪ್ಪಾಜಿ, ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗ್ತೀನಿ. ಅದನ್ನಲ್ಲಿಡು, ನೀನು ಹೊರಡು. ಸರಿ ಅಪ್ಪಾಜಿ, ಅಕ್ಕ ಬಂದ್ಬಿಡ್ಲಿ, ಅವ್ರಿಗೊಂದು ಮಾತು ಹೇಳೋಗ್ತೀನಿ. ಏನು ಬೇಡ, ನಾನು ಜಾನಕಿಗೆ ಹೇಳ್ತೀನಿ, ನೀನು ಹೊರಡು. ಹೊರಡಮ್ಮ. ಸರಿ. ಏನಿವತ್ತು ಇಬ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಬ್ಬ ಇತ್ತಲ್ಲ, ಸ್ಕೂಲಲ್ಲಿ ಬೇಗ ಬಿಟ್ರು. ಹೌದಾ, ಸರಿ. ಇಬ್ರು ಮುಖ ತೊಳ್ಕೊಂಬನ್ನಿ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಹೌದು, ಇಬ್ರು ಬಾಕ್ಸ್ ಖಾಲಿ ಮಾಡ್ಕೊಂಬಂದ್ರಾ? ಮಾಡಿದೀವಿ, ಮಾಡಿಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ತರ್ಲೆ ಹೋಗು. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಅದಕ್ಕೆ ಅಮ್ಮ, ನೀಲ್ಕಟ್ಟಣ್ಣ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅದಕ್ಕೆ ನೀವು ಹೇಗಿದ್ದೀರಾ? ಅಣ್ಣ ಮಕ್ಕಳು ಎಲ್ಲರೂ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ. ಇಷ್ಟು ದಿನ ಎಲ್ಲಿದ್ರಿ? ನಿಮ್ಮನ್ನೆಲ್ಲ ಹುಡುಕ್ತಾ ಇರೋ ಜಾಗನೇ ಇಲ್ಲ ಗೊತ್ತಾ? ನಾವು ಅಷ್ಟೇ. ಅದಕ್ಕೆ ನಿಮ್ಗೋಸ್ಕರ ಹುಡುಕ್ತಾ ಇರೋ ದಿನನೇ ಇಲ್ಲ. ದೇವ್ರ ಹತ್ರ ಬೇಡ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಈಗಲೂ ಅಷ್ಟೇ, ಆದಷ್ಟು ಬೇಗ ನೀವು ಸಿಗ್ಲಿ ಅಂತ ಬೇಡ್ಕೊಂಡ್ ಬರ್ತಿದ್ದೆ. ಸತ್ಯ, ಇವತ್ತಾದ್ರೂ ನನ್ನ ಪ್ರಾರ್ಥನೆ ಹೊರಗೆ ಕೇಳ್ತಿದೆ. ನಾನು ಅಷ್ಟೇ ಕವಿತಾ, ಆದಷ್ಟು ಬೇಗ ನೀವೆಲ್ಲ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಹೊರಗಡೆ ಬರ್ತಾ ಇದ್ದೆ. ಅಷ್ಟೇ ಆ ದೇವ್ರು ನಿನ್ನನ್ನ ನನ್ಗೆ ಸಿಗೋ ಹಾಗೆ ಮಾಡ್ದ. ಅದೆಲ್ಲ ಬಿಡು ಕವಿತಾ, ನಾನು ಈಗಲೇ ಅಮ್ಮನ ನೋಡ್ಬೇಕು. ದಯವಿಟ್ಟು ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗು. ಅದಕ್ಕೆ ನೀವು ಬದುಕಿದೀರ ಅಂತ ಗೊತ್ತಾಗಿದ್ದಿಂದ ಅಮ್ಮ ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದಾರೆ. ಇನ್ ಒಂದು ಕ್ಷಣನೂ ನನ್ನಿಂದ ಕಾಯಕ್ಕಾಗಲ್ಲ. ಕರ್ಕೊಂಡು ನಡಿ ಕವಿತಾ. ಬನ್ನಿ. ದೇವಸ್ಥಾನಕ್ಕೆ ಹೋಗಿದ್ಯಾ ಕವಿತಾ? ನಮ್ಮವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನೀನ್ ಹೇಗೆ ಸುಮ್ಮನೆ ನಿಂತಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ಅಂತ. ಇನ್ನು ಎಷ್ಟು ದಿನ ಆ ದೇವರು ನಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾನೋ, ಅವನಿಗೆ ಯಾವಾಗ ನಮ್ಮ ಬಗ್ಗೆ ಕರುಣೆ ಬರುತ್ತೋ ಗೊತ್ತಿಲ್ಲ.
ಹೋಗಮ್ಮ ಒಳಗೆ, ಪಾತ್ರೆ ತೊಳೆದಿಟ್ಟು ಬರ್ತೀನಿ. ನಾವು ಎಷ್ಟು ಹತ್ತು ಕರೆದು ಬೇಡ್ಕೊಂಡ್ರು ಅವನು ತೋರಿಸೋವರೆಗೂ ನಾವು ಕಾಯಲೇಬೇಕು. ಅಳಬೇಡ ಕವಿತಾ, ಹೋಗು ಒಳಗೆ. ಕವಿತಾ, ಅವರೆಲ್ಲ ಲಕ್ಷ್ಮಿಗೆ ಸಿಕ್ಬಿಟ್ರ? ನಾನಿಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಇಲ್ಲ, ಅವರೆಲ್ಲ ಸಿಕ್ಕಿದ್ ಒಳ್ಳೇದೇ ಆಯ್ತು. ಒಟ್ಟಿಗೆ ಪ್ರಸಾದ ತಿಂದು ನೆಗದ್ ಬಿದ್ದು ಅವ್ರನ್ನ ಮಣ್ಣು ಮಾಡೋಕ್ಕೂ ಯಾರು ಇಲ್ಲದೆ ಅನಾಥ ಶವವಾಗಿ ಬೀಳ್ಬೇಕು ಅಂತ ಆ ದೇವ್ರೆ ನಿರ್ಧಾರ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ದೂರ ಆಗಿದ್ದವ್ರನ್ನೆಲ್ಲ ಇವತ್ತೇ ಬಂದ್ ಮಾಡಿಸಿದ್ದಾರೆ. ಅಲ್ಲೇನೇ ನಡೆದ್ರು ನನ್ಗೆ ಇನ್ಫಾರ್ಮ್ ಮಾಡ್ತಾ ಇರು. ಆಯ್ತು ಮೇಡಮ್. ಅನಿ, ಐಶು, ಮಕ್ಳ ಬೇಗ ಬನ್ನಿ. ರಾಘವ್, ಲಕ್ಷ್ಮಿ, ನೀನು ಇಷ್ಟು ಖುಷಿಯಾಗಿದ್ಯಾ? ಲಾಟ್ರಿ ಗಿಟ್ರಿ ಹೊಡಿತಾ ಹೇಗೆ? ರೀ, ಲಾಟ್ರಿ ಹೊಡೆದ್ರೆ ಬರೀ ದುಡ್ಡು ಸಿಗುತ್ತಷ್ಟೆ, ಆದ್ರೆ ಈ ಥರ ಸಂತೋಷ ಸಿಗಲ್ಲ. ಮಿಸಸ್ ರಾಘವ್, ನೀವು ಯಾವ ಕಾರಣಕ್ಕೆ ಖುಷಿ ಪಟ್ಟಿದ್ರ ಅಂತ ಹೇಳಿದ್ರೆ ನಾವು ಕೇಳಿ ಸ್ವಲ್ಪ ಸಂತೋಷ ಪಡ್ತೀವಪ್ಪ. ನೀವೇ ಗೆಸ್ ಮಾಡಿ ನೋಡೋಣ. ಲಕ್ಷ್ಮು, ಜನ್ಮಾಷ್ಟಮಿ ಅಂತ ಎಲ್ರಿಗೂ ಡ್ರೆಸ್ ಕೊಡಿಸ್ತಿದ್ಯಾ? ಅಲ್ಲ, ನೆಕ್ಸ್ಟ್. ಇವತ್ತು ಹಬ್ಬ ಅಂತ ಸ್ಪೆಷಲ್ ಆಗಿ ಅಡುಗೆ ಮಾಡ್ಬೋದು ಅಲ್ವಾ? ಸ್ಪೆಷಲ್ ಆಗಿ ಅಡುಗೆ ಮಾಡೋದಂತೂ ನಿಜ. ಆದ್ರೆ ಹಬ್ಬ ಒಂದೇ ಅಲ್ಲ, ಇನ್ನು ಬೇರೆ ಏನೋ ಒಂದು ಕಾರಣ ಇದೆ. ಆ ಸಂತೋಷನ ನಾನ್ ಬಾಯಿಂದ ಹೇಳಿದ್ರೆ ಚೆನ್ನಾಗಿರಲ್ಲ ರೀ. ನೀವೇ ನಿಮ್ ಕಣ್ಣಾರೆ ನೋಡಿ.
ಏನು ನಿನ್ನ ಪರಿಸ್ಥಿತಿ? ನಿನ್ನನ್ನೇ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ. ಹೇಗೆ ನೋಡೋದಕ್ಕ ನಾನಿನ್ನೂ ಬದುಕಿದ್ದೀನಿ. ಅಮ್ಮ ಸಮಾಧಾನ ಮಾಡ್ಕೊ. ಯಾಗಪ್ಪ ಸಮಾಧಾನ ಮಾಡ್ಕೊಳ್ಳಿ. ಆ ಪಾಪಿ ಮೀರ ನಿನ್ನನ್ನು ಹೇಗೆ ಮಾಡ್ಬಿಟ್ಟಿದ್ದಾಳೆ ನೋಡು. ನಾಲ್ಕು ಜನಕ್ಕೆ ಕೆಲಸ ಕೊಟ್ಟು ಅನ್ನ ಹಾಕ್ತಿದ್ದವನು ಈಗ ಈ ತರ ಕೂತಿದ್ದಾನೆ ಅಂತಂದ್ರೆ ನನ್ನ ಕೈ ನೋಡಕ್ಕೆ ಆಗ್ತಿಲ್ಲಪ್ಪ. ಅಮ್ಮ ನೀನು ಅಲ್ಬೇಡ. ನೋಡು ನಿನ್ ಸೊಸೆ ಬಂದಾಯ್ತು. ಈಗ ನನ್ನ ಕಷ್ಟ ಎಲ್ಲ ಬಗೆಹರಿತು. ಲಕ್ಷ್ಮಿ, ನೀನು ನನ್ನ ಸೊಸೆ ಅಲ್ಲಮ್ಮ, ನಮ್ಮ ಮನೆ ದೇವತೆ. ಯಾವ ಕಡೆಗೆಯಲ್ಲಿ ನನ್ನ ಮಗನ ಕೈ ಹಿಡಿದ್ಯೋ, ಅದು ಯಾವ ಕಡೆಗೆಯಲ್ಲಿ ನಮ್ಮ ಮನೆ ಬೆಳಗಿದೆಯೋ, ಕಷ್ಟದಲ್ಲೂ ಸುಖದಲ್ಲೂ ಪ್ರತಿಯೊಂದು ಹಂತದಲ್ಲೂ ನಮಗೆ ಬೆನ್ನೆಲುಬಾಗಿದೆಯ. ಏನಿನ್ ಗುಣನ ನಾವು ಹೇಗಮ್ಮ ತೀರ್ಸೋದು? ಅದಕ್ಕೆ ಅಮ್ಮ, ಕವಿತಾ ಏನಾದರೂ ಬೇಕಿತ್ತಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಟ್ಟಿಗೆ ಸೇರಿರೋದು ನಮ್ಮ ಬಾಳಿನಲ್ಲಿ ದೀಪಾವಳಿ ಹಬ್ಬ ಬಂದಾಗಿದೆ. ಅದಕ್ಕೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಅಮ್ಮ, ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀವು ಹೊರಗಡೆ ಇರಿ, ಅಡುಗೆ ಮುಗಿದ ತಕ್ಷಣ ಕರಿತೀನಿ. ಅದಕ್ಕೆ ಹೊರಗಡೆ ಹೋಗ್ಬೇಕಾಗಿರೋದು ನೀವು. ಇವತ್ತು ನಾವು ಅಡುಗೆ ಮಾಡ್ತೀವಿ. ಏನು, ನೀವಿಬ್ರು ಅಡುಗೆ ಮಾಡ್ತೀರಾ? ಯಾಕೆ ನಾವು ಅಡುಗೆ ಮಾಡಬಾರ್ದಾ? ಮಾಡಬಾರ್ದು ಅಂತ ಅಲ್ಲ ಕವಿತಾ, ನಾನಿರ್ಬೇಕಾದ್ರೆ ನಿಮ್ಗೆ ಯಾಕೆ ತೊಂದರೆ? ನೀವಿಬ್ರು ಹೊರಗಡೆ ಇರಿ. ನೀನು ಸುಮ್ಮನೆ ಇರು ಲಕ್ಷ್ಮಿ. ಈಗ ಹೇಳಿ ಹೇಳಿ ನನ್ನ ಕೆಲಸ ಮಾಡಿಸ್ದೆ ಸೋಮಾರಿಯಾಗಿ ಕೂರಿಸ್ಬಿಟ್ಟಿದ್ದೆ. ಈಗೇನೋ ಅಲ್ಪ ಸ್ವಲ್ಪ ಮೈ ಬಗ್ತಾ ಇದೆ. ಲಕ್ಷ್ಮಿ, ನೀನ್ ಇಲ್ಲದೆ ಇರುವಾಗ ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಅಮ್ಮ, ಅದೆಲ್ಲ ನಾನು ಇಲ್ಲದೆ ಇರುವಾಗಿನ ಕತೆ. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ಈಗ ನಾನು ಬಂದಿದ್ದೀನಿ ಅಲ್ವಾ, ಇನ್ನು ಮುಂದೆ ನೀವು ಒಂದು ಕೆಲಸನೂ ಮಾಡಬಾರ್ದು, ಒಂದು ಕಡ್ಡಿ ಕೂಡ ಎತ್ತಿಡಬಾರ್ದು. ಸಂತೋಷವಾಗಿರ್ಬೇಕು. ಅಡುಗೆ ಆದ ತಕ್ಷಣ ಕರಿತೀನಿ. ಈಗ ಹೋಗಿ ನಿಮ್ಮ ಮಗನ ಜೊತೆ ಮಾತಾಡ್ತಾ ಇರಿ. ಅದಕ್ಕೆ ಕಡೆ ನಿನ್ನ ನನ್ನ ತಾಯಿ ಅನ್ನೋದು. ಆದ್ರೂ ಪರವಾಗಿಲ್ಲ, ಈಗ ನೀನು ಅಡುಗೆ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಷ್ಟೇ. ಅಮ್ಮ, ಇದೆಲ್ಲ ನನ್ಗೆ ಯಾವ ಮಹಾ ಕೆಲಸ? 5 ನಿಮಿಷದಲ್ಲಿ ಅಡುಗೆ ರೆಡಿ ಮಾಡ್ತೀನಿ. ನೀವು ಹೋಗಿ ಹೊರಗಡೆ ಕೂತ್ಕೊಂಡಿರಿ. ಹೋಗಿ ಹೋಗಿ ಅಮ್ಮ. ಅಕ್ಕೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಹೇಗೋ ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಿ ತಾನೆ, ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ.
ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಕರೆಕ್ಟಾಗಿ ಹೇಳಿದೆ ಕವಿತಾ. ಲಕ್ಷ್ಮಿ, ಕವಿತಾ ಹೇಳ್ದಾಗೆ ಮೂವರು ಒಟ್ಟಿಗೆ ಅಡುಗೆ ಮಾಡೋಣ. ಇದು ನನ್ನ ಆರ್ಡರ್. ನಿಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸ್ತೀನಿ. ಅದು ದೇವ್ರ ದಯೆಯಿಂದ ಹೇಗೂ ನಾವೆಲ್ಲ ಒಂದಾಗಿದ್ದೀವಿ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಭಾವ. ನನಗೂ ತುಂಬ ಸಂತೋಷ ಆಗ್ತಿದೆ ಬಾವ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಬಾವ. ಭಾವ, ನೀನ್ಯಾಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದೆಯಾ? ನನ್ನಿಂದಾಗಿ ನೀವೆಲ್ಲ ಕಷ್ಟ ಅನುಭವಿಸೋ ಪರಿಸ್ಥಿತಿ ಬಂತು. ಯಾಕೆ ಬಾಬಾ ಅಂದ್ಕೋತೀಯ? ಇದೆಲ್ಲ ಅವನಾಟ. ಅದು ಸರಿ ಬಾವ, ಇಷ್ಟು ದಿನ ನೀವು ಎಲ್ಲಿದ್ರಿ, ಹೇಗಿದ್ರಿ? ಆ ವನವಾಸನ ಯಾಕೆ ಕೇಳ್ತೀಯ ಬಾಬಾ? ಯಾರ್ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಇವತ್ತಲ್ಲ ನಾಳೆ ಒಂದಾಗ್ತೀವಿ ಅನ್ನೋ ನಂಬಿಕೆ ಮಾತ್ರ ನಮ್ಮ ಜೊತೆ ಇದ್ದಿತ್ತು. ಇನ್ನೊಂದು ಕಡೆ ಆ ಮೀರಾ ಕಣ್ಣಿಗೆ ಬಿದ್ದರೆ ನಮ್ಗೆ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ನಮ್ಮ ಜೀವ ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮ್ಗೆ ಎದುರಾಯ್ತು ಬಾಬಾ. ಆಗ ದೇವ್ರಂತ ಲಾಯರೊಬ್ರು ನಮ್ಗೆ ಇರಕ್ಕೆ ಆಶ್ರಯ ಕೊಟ್ಟು ಹೊಟ್ಟೆ ಪಾಡಿಗೆ ಒಂದು ಚಿಕ್ಕದಾಗಿ ಹೊಟ್ಟಿಟ್ಕೊಳಕ್ ಸಹಾಯ ಮಾಡಿದ್ರು. ಹೇಗೋ ಕಷ್ಟನೋ ಸುಖನೋ ಇಂಥ ಒಂದು ದಿನ ಬಂದೇ ಬರುತ್ತೆ ಅಂತ ತುಂಬಾ ಆಸೆಯಿಂದ ಬದುಕ್ತಾ ಇದ್ವಿ ಬಾಬಾ. ಇವತ್ತು ಆ ದಿನ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬಾಬಾ. ಆದ್ರೂ ಬಾಬಾ, ನೀನು ಅವತ್ತು ದುಡುಕ್ತೆ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿದ್ರೆ ನಾವ್ ಯಾರು ದೂರ ದೂರ ಆಗ್ತಿರ್ಲಿಲ್ಲ, ಕಷ್ಟನೂ ಪಡ್ತಾ ಇರ್ಲಿಲ್ಲ.